जगद्गुरू श्री बसवेश्वर जयंतीनिमित्त बेळगाव शहरातील श्री बसवेश्वर प्रतिमेला पारंपरिक पद्धतीने पूजा अर्चा करून बसव जयंती उत्सवाला प्रारंभ करण्यात आला। जिल्हा पंचायत सीईओ राहुल शिंदे व उत्तरचे माजी आमदार व भाजप राज्य उपाध्यक्ष अनिल बेनके यांनी पूजा व मालार्पण केले। यावेळी वकील पी.के. पाटील, रत्नाकर बेल्लत, सोमनील माविनकट्टी, बसवेश्वर संघटनेचे अध्यक्ष गुरुदेव पाटील, बालचंद्र पाटील सह आदी उपस्थित होते। बसवेश्वर तत्व जगामध्ये सर्वश्रेष्ठ आहे। बसवेश्वर तत्वामागे गेले असता सर्वांचे कल्याण होते असे माजी आमदार अनिल बेनके म्हणाले। ओम श्री गुरु बसवलिंगाय नमः। ಎಲ್ಲರಿಗೂ ಶರಣಾರ್ಥಿ। ಜಗದ್ಗುರು ವಿಶ್ವಗುರು ಬಸವೇಶ್ವರ ಮಹಾರಾಜ್ ಅವರ ಜಯಂತಿ ನಿಮಿತ್ತ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು। ಈ ಜಗತ್ತಿಗೆ ಅನುಭವ ಮಂಟಪವನ್ನು ಕೊಟ್ಟಿದ್ದವರು ಜಾತಿ ಭೇದ ಭಾವ ಭಾಷೆ ಬಿಟ್ಟು ಮನುಷ್ಯತನ ಒಮ್ಮೆ ಒಂದೇ ಜಾತಿ ಅಂತ ಹೇಳಿದವರು ವಿಶ್ವಗುರು ಆದರಂಥ ಬಸವೇಶ್ವರ ಮಹಾರಾಜ ಇವತ್ತು ಜಯಂತಿ ವಿಶೇಷವಾಗಿ ಎಲ್ಲ ಬೆಳಗಾವಿ ಜನರಿಗೆ ಕಳಕಳಿ ವಿನಂತಿ ಏನಂದ್ರೆ ಮಧ್ಯಾಹ್ನ 3 ಗಂಟೆ ಬೆಳಗಾವಿನಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಜಗದ್ಗುರು ಬಸವೇಶ್ವರ ಮಹಾರಾಜ್ ಅವರು ಮೆರವಣಿಗೆ ಶುರುವಾಗಿ ಬೆಳಗಾವಿ ಇಡೀ ಕ್ಷೇತ್ರದಲ್ಲಿ ಆ ಮೆರವಣಿಗೆಯನ್ನು ತಾವೆಲ್ಲರೂ ಪಾಲ್ಗೋಬೇಕಂತ ನಾ ಎಲ್ಲರಿಗೂ ಕೇಳ್ಕೊತೀನಿ। ಇನ್ನೊಮ್ಮೆ ಎಲ್ಲರಿಗೂ ಜಗದ್ಗುರು ಬಸವೇಶ್ವರ ಮಹಾರಾಜ ಜಯಂತಿ ನಿಮಿತ್ತ ಹಾರ್ದಿಕ ಶುಭಾಶಯಗಳು। बसवेश्वर कोऑपरेटिव्ह बँकचे चेअरमन रमेश कळसणावर, चेंबर ऑफ कॉमर्स अँड इंडस्ट्रीज अध्यक्ष चन्नबसप्पा होंडनकट्टी यांनी यावेळी बसव जयंतीच्या सर्वांना शुभेच्छा देत 4 वाजता होणाऱ्या बसव चित्ररथ मिरवणुकीमध्ये सहभागी होण्याचे आवाहन केले। ನಾನು ಚನ್ನಬಸಪ್ಪ ಹೊಂಡದಕಟ್ಟಿ, ಅಧ್ಯಕ್ಷರು ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್। ಇವತ್ತು ಜಗದ್ಗುರು ಬಸವೇಶ್ವರ ಜಯಂತಿ ಉತ್ಸವ ಎಲ್ಲರಿಗೂ ಬಸವೇಶ್ವರ ಆಶೀರ್ವಾದದಿಂದ ಅವರೆಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೋತೀನಿ। ಅದಲ್ಲದೆ ಇವತ್ತು ಸಾಯಂಕಾಲ 4 ಗಂಟೆಗೆ ಚೆನ್ನಮ್ಮ ಸರ್ಕಲ್ದಿಂದ ಬಸವೇಶ್ವರ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯೋದಿದೆ। ಅದಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು, ಎಲ್ಲ ನಾಗರಿಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಬಸವ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ। ನಮಸ್ಕಾರ। ವಾದಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ನಿಮಿತ್ತ ಎಲ್ಲ ಸಕಲ ಸಮಾಜದವರಿಗೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಸಾಯಂಕಾಲ 4 ಗಂಟೆಗೆ ಬಸವ ಜಯಂತಿಯ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ। ನಮ್ಮ ಸಮಾಜ ಬಾಂಧವರು ಹೆಚ್ಚು ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ। महादेव पवार, कन्नडम्मा न्यूज़ नेटवर्क, बेळगावी।